ಆಗಸ್ಟ್ 15, 1947 ಮಧ್ಯರಾತ್ರಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಅಲ್ಲಿಗೆ ಸುಮಾರು 190 ವರ್ಷಗಳ ಕಾಲ ನಮ್ಮನ್ನ ಆಳಿದಂತಹ ಬ್ರಿಟಿಷರು ನಮ್ಮ ಭಾರತ ಬಿಟ್ಟು ತೊಲಗ್ತಾರೆ. ಅಷ್ಟರಲ್ಲಿಯೇ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ದ್ವೇಷ ಭಾವನೆ ಬಿತ್ತಿರ್ತಾರೆ. ದೇಶವನ್ನ ಒಡೆದು ವಿಭಾಗ ಮಾಡಿರ್ತಾರೆ. ಹಳ್ಳಿ ಹಳ್ಳಿಯಲ್ಲೂ ನೆತ್ತರ ದೋಕುಳಿ ಹರಿಸಿರ್ತಾರೆ. ಆರ್ಥಿಕತೆಗೆ ಚಿನ್ನದ ಮೊಟ್ಟೆ ಇಡೋ ಉದ್ಯಮದ ಕೋಳಿಯ ಕತ್ತು ಕತ್ತರಿಸಿ ಬಿಸಾಕಿರ್ತಾರೆ. ಅಂಥದ್ರಲ್ಲಿ ಭಾರತ ಇವತ್ತು ವಿಶ್ವದಲ್ಲಿಯೇ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ. ಇನ್ನೊಂದು 2-3 ವರ್ಷದಲ್ಲಿ ಜರ್ಮನಿ ಆರ್ಥಿಕತೆಯನ್ನ ಹಿಂದಿಕ್ಕಿ ಟಾಪ್ 3 ಸ್ಥಾನಕ್ಕೇರೋದು ಗ್ಯಾರಂಟಿ. ಇದೆಲ್ಲ ಭಾರತಕ್ಕೆ ಸಾಧ್ಯವಾಗಿದ್ದು ಹೇಗೆ ಅನ್ನೋ ಚಿತ್ರಣವನ್ನ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ತೆರೆದಿಡ್ತೀನಿ, ಮಿಸ್ ಮಾಡದೆ ನೋಡಿ. ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ದೇಶದ ಪರಿಸ್ಥಿತಿ ಹೇಗಿತ್ತಪ್ಪ ಅಂದ್ರೆ, ಇಲ್ಲಿಯ ಕಚ್ಚಾ ವಸ್ತುಗಳನ್ನ ವಿದೇಶಕ್ಕೆ ರಫ್ತು ಮಾಡಲಾಗ್ತಾ ಇದ್ವಿ. ಅಲ್ಲಿ ಅದೇ ಕಚ್ಚಾ ವಸ್ತುಗಳಿಂದ ಸಿದ್ಧವಾಗಿದ್ದ ಉಡುಪುಗಳು, ಬೇರೆ ಬೇರೆ ರೀತಿಯ ವಸ್ತುಗಳು ಭಾರತಕ್ಕೆ ಆಮದಾಗ್ತಾ ಇದ್ವು. ಹೀಗಾಗಿ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಉಕ್ಕಿನ ಕಾರ್ಖಾನೆಗಳನ್ನ, ಉಕ್ಕಿನ ಸ್ಥಾವರಗಳನ್ನ, ಅಣೆಕಟ್ಟುಗಳನ್ನ, ಜವಳಿ ಉದ್ಯಮವನ್ನ ನಿರ್ಮಿಸೋದಕ್ಕೆ ಒತ್ತು ಕೊಡ್ತಾರೆ. ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಂದು ಅಭಿವೃದ್ಧಿ ಕಾರ್ಯಕ್ಕೆ ಮುಹೂರ್ತ ಇಡ್ತಾರೆ. ಇನ್ನೊಂದು ಅಂದ್ರೆ, ಆ ಸಂದರ್ಭದಲ್ಲಿ ಒಂದ್ ಫೋನ್ ಸಂಪರ್ಕ ಬೇಕು ಅಂತ ಅರ್ಜಿ ಏನಾದ್ರೂ ಕೊಟ್ರೆ ಬರೋದಕ್ಕೆ 7 ವರ್ಷ ಬೇಕಾಗಿತ್ತು. ನಿಮ್ಗೇನಾದ್ರೂ ಆ ಸಂದರ್ಭದಲ್ಲಿ ಸ್ಕೂಟರ್ ಬೇಕು ಅಂತ ನೀವು ಸ್ಕೂಟರ್ ಬುಕ್ ಮಾಡಿದ್ದಿದ್ರೆ ದಶಕದವರೆಗೂ ಅಂದ್ರೆ 10 ವರ್ಷ ಕಾಯ್ಬೇಕಾಗಿತ್ತು. ಆದ್ರೆ ಭಾರತದ ದೂರದೃಷ್ಟಿ ವ್ಯಕ್ತಿತ್ವದ ಫಲವಾಗಿ 1980ರ ವೇಳೆಗೆ GDP ಗ್ರೋತ್ ರೇಟ್ 6.74ಕ್ಕೆ ಜಂಪ್ ಆಗುತ್ತೆ. ಈ ನಡುವೆ ಭೀಕರ ಕ್ಷಾಮ, ಬರಗಾಲ ಭಾರತವನ್ನ ಹಿಂಡಿ ಹಿಪ್ಪೆ ಮಾಡಿತ್ತು. ಅದರ ನಿಯಂತ್ರಣಕ್ಕೆ ಹಸಿರು ಕ್ರಾಂತಿ ಸ್ಟಾರ್ಟ್ ಆಯ್ತು. ಅದಕ್ಕೂ ಮುನ್ನ ಭಾರತಕ್ಕೆ ಆಹಾರದಲ್ಲಿ ಸ್ವಾವಲಂಬನೆ ಅನ್ನೋದು ಕನಸಾಗೇ ಬಿಟ್ಟಿತ್ತು. ಬಹುಮುಖ್ಯವಾಗಿ ಅಮೆರಿಕಾದಿಂದ ಗೋಧಿಯನ್ನ ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು. ಆದ್ರೆ ಹಸಿರು ಕ್ರಾಂತಿಯ ಫಲವಾಗಿ 1970ರ ವೇಳೆಗೆ ಭಾರತ ಗೋಧಿಯಲ್ಲಿ ಸ್ವಾವಲಂಬನೆ ಸಾಧಿಸಿ ತೋರಿಸುತ್ತೆ. ಭಾರತಕ್ಕೆ ಸ್ವತಂತ್ರ ಬಂದಾಗಿಂದ ಆರ್ಥಿಕತೆಯಲ್ಲಿ ಏರಿಳಿತ ಅನ್ನೋದು ಇದ್ದೇ ಇತ್ತು. 1980ರ ವೇಳೆ ಬಡತನ, ನಿರುದ್ಯೋಗ ತಾಂಡವವಾಡ್ತಾ ಇದ್ದ ಪರಿಣಾಮ ಅವತ್ತು ಭಾರತದ ತಲಾ ಆದಾಯ ಸುಡಾನ್ ದೇಶಕ್ಕಿಂತ ಕಡಿಮೆ ಇತ್ತು. ಆದ್ರೆ ಅದ್ಯಾವಾಗ ರಾಜೀವ್ ಗಾಂಧಿ 1984ರಲ್ಲಿ ಪ್ರಧಾನಿ ಗದ್ದುಗೆ ಏರಿದ್ರೋ ಅವಾಗ್ಲೇ ಒಂದು ಟ್ವಿಸ್ಟ್ ಸಿಕ್ತು. ಆರ್ಥಿಕತೆಯಲ್ಲಿ ಬದಲಾವಣೆಯ ಗಾಳಿ ಬೀಸೋದಕ್ಕೆ ಶುರುವಾಯಿತು. ರಾಜೀವ್ ಗಾಂಧಿ ತಂತ್ರಜ್ಞಾನದ ಮೇಲೆ ತುಂಬಾ ಆಸಕ್ತರು. ಪರಿಣಾಮ ಭಾರತಕ್ಕೆ ಕಂಪ್ಯೂಟರ್ ಪರಿಚಯ ಮಾಡಿಸ್ತಾರೆ. ದೂರ ಸಂಪರ್ಕವನ್ನ ಆದ್ಯತೆಯಾಗಿ ಘೋಷಣೆ ಮಾಡ್ತಾರೆ. ಜವಳಿ ಉದ್ಯಮಕ್ಕೆ ಉತ್ತೇಜನ ಕೊಡ್ತಾರೆ. ಆವಾಗ ಭಾರತದ GDP ಬೆಳವಣಿಗೆ 5% 6% ಪ್ರಗತಿ ಸಾಧಿಸುತ್ತೆ. ನಗರ ಪ್ರದೇಶಗಳು ಕೇವಲ ವಿದ್ಯುತ್ನಿಂದ ಮಿನುಗೋದಕ್ಕೆ ಶುರು ಮಾಡಿದ್ದು ಅಷ್ಟೇ ಅಲ್ಲ, ಉದ್ಯೋಗ ನೀಡೋದ್ರಲ್ಲೂ ಮಿನುಗೋದಕ್ಕೆ ಶುರು ಮಾಡ್ತವೆ. ಮಧ್ಯಮ ವರ್ಗದ ಕುಟುಂಬದವರು ಮಾರುತಿ ಸುಜುಕಿ ಕಾರನ್ನ ಖರೀದಿಸೋ ಸಾಮರ್ಥ್ಯ ಬಳಸ್ಕೊಳ್ತಾರೆ. ಬ್ಲಾಕ್ ಅಂಡ್ ವೈಟ್ ಟಿವಿಗಳು ಬಣ್ಣದ ಟಿವಿಗಳಾಗ್ತವೆ. ದೂರದರ್ಶನದಲ್ಲಿ ಕ್ರಿಕೆಟ್ನ ನೇರ ಪ್ರಸಾರ ಶುರುವಾಗುತ್ತೆ. ಪರಿಣಾಮ ಅಲ್ಲಿಯವರೆಗೂ ತೆವಳ್ತಾ ಇದ್ದ ಭಾರತದ ಆರ್ಥಿಕತೆ ರೇಸ್ ಅಖಾಡಕ್ಕಿಳಿಯುತ್ತೆ. ಇದಾದ್ಮೇಲೆ 1991ರ ಆರಂಭದ ವೇಳೆ ಭಾರತದ ಆರ್ಥಿಕತೆ ತೀರಾ ಕೆಟ್ಟ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿತ್ತು. ಸರ್ಕಾರಕ್ಕೆ ಆದಾಯಕ್ಕಿಂತ ಖರ್ಚೆ ಜಾಸ್ತಿ ಆಗ್ಬಿಟ್ಟಿತ್ತು. ದೇಶದ ಉತ್ಪಾದನೆಗಿಂತ ರಫ್ತು ಎಷ್ಟೋ ಪಟ್ಟು ದುಪ್ಪಟ್ಟಾಗಿರುತ್ತೆ. ಸಾಲ ಗಗನಕ್ಕೇರಿರುತ್ತೆ. ಹೂಡಿಕೆದಾರರು ವಿಶ್ವಾಸ ಕಳ್ಕೊಂಡಿರ್ತಾರೆ. ಅವಾಗ ಭಾರತದಲ್ಲಿ ವಿದೇಶಿ ವಿನಿಮಯಕ್ಕೆ ಬೇಕಾಗಿರೋ ಹಣ ಕೇವಲ 2 ವಾರಕ್ಕಾಗುವಷ್ಟಿರುತ್ತೆ. ಭಾರತದ ಚಿನ್ನವನ್ನ ಇಂಗ್ಲೆಂಡ್ಗೆ ಕಳುಹಿಸಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿ ಅಡಮಾನ ಇಟ್ರು. IMF ನಲ್ಲಿ $2.2 ಬಿಲಿಯನ್ ಹಣವನ್ನ ಸಾಲವಾಗಿ ಪಡ್ಕೊಂಡ್ರು. ದೇಶಕ್ಕೆ ಚೇತರಿಕೆ ಅನ್ನೋದು ಸಿಕ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ನರಸಿಂಹರಾವ್ ಪ್ರಧಾನಿಯಾಗಿ, ಮನಮೋಹನ್ ಸಿಂಗ್ ಹಣಕಾಸು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆರ್ಥಿಕ ತಜ್ಞರಾಗಿದ್ದಂತಹ ಮನಮೋಹನ್ ಸಿಂಗ್ ಮಾಡೋ ಮೊದಲ ಕೆಲಸ ಏನ್ ಗೊತ್ತಾ? ಉದಾರೀಕರಣ. ಅಂದ್ರೆ ಬಂಡವಾಳ ಹೂಡಿಕೆಗೆ ಖಾಸಗಿಯವರಿಗೆ ಇದ್ದಂತಹ ನಿರ್ಬಂಧವನ್ನ ಸಡಿಲ ಮಾಡಿ ದೇಶದಲ್ಲಿರೋ ಕುಬೇರರು, ವಿದೇಶಿ ಕಂಪನಿಗಳ ಹೂಡಿಕೆಗೆ ಅವಕಾಶ ನೀಡುವಂಥದ್ದು. ಆ ಒಂದು ನಿರ್ಧಾರ ದೇಶದ ಆರ್ಥಿಕತೆಯ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತೆ. GDP ಬೆಳವಣಿಗೆ 5% 12%ಕ್ಕೆ ಜಂಪ್ ಮಾಡಿಸುತ್ತೆ. ರಫ್ತು ಹೆಚ್ಚಾಗುತ್ತೆ, ಉದ್ಯಮಕ್ಕೆ ರೆಕ್ಕೆ ಪುಕ್ಕ ಬರುತ್ತೆ. ಇದಾದ್ಮೇಲೆ
2000ನೇ ಇಸ್ವಿ ಆರಂಭದ ಸಂದರ್ಭದಲ್ಲಿ ಭಾರತದಲ್ಲಿ ಐಟಿ ಉದ್ಯಮ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರು, ಪುಣೆ, ಚೆನ್ನೈ, ಹೈದರಾಬಾದ್, ಮುಂಬೈನಲ್ಲಿ ಅಂತಾರಾಷ್ಟ್ರೀಯ ಕಂಪನಿಗಳ ಹೆಡ್ ಆಫೀಸ್ಗಳು ಓಪನ್ ಆಗ್ತವೆ. ಕಾಲ್ ಸೆಂಟರ್ಗಳು ಹುಟ್ಟಿಕೊಳ್ತವೆ. ಭಾರತದ್ದೇ ಇನ್ಫೋಸಿಸ್, ಟಿಸಿಎಸ್, ವಿಪ್ರೋ ಕಂಪನಿಗಳು ವಿಶ್ವ ಮಟ್ಟದಲ್ಲಿ ಮನೆ ಮಾತಾಗ್ತವೆ. ಇದರಿಂದ 2003ರಿಂದ 2008ರ ನಡುವೆ ಜಿಡಿಪಿ ಬೆಳವಣಿಗೆ 8.8ರಷ್ಟಾಗುತ್ತೆ. ಇನ್ನು 2008ರ ವೇಳೆಗೆ ಇಡೀ ವಿಶ್ವವೇ ಆರ್ಥಿಕ ಹಿಂಜರಿತಕ್ಕೆ ದಿಕ್ಕೆಟ್ಟು ಹೋಗಿತ್ತು. ವಾಲ್ ಸ್ಟ್ರೀಟ್ ನಿಂದ ಹಿಡಿದು ಶಾಂಘೈವರೆಗೂ ಆರ್ಥಿಕತೆ ಅಲುಗಾಡಿ ಹೋಗಿತ್ತು. ಆದ್ರೆ ಭಾರತದ ಮೇಲೆ ಅಷ್ಟೇನು ಗಂಭೀರ ಪರಿಣಾಮ ಬೀರೋದಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಮನಮೋಹನ್ ಸಿಂಗ್ ಅಡಿಪಾಯ ಹಾಕಿದ್ದ ಆರ್ಥಿಕ ನೀತಿ. 2014ಕ್ಕೆ ನರೇಂದ್ರ ಮೋದಿ ಪ್ರಧಾನಿ ಸ್ಥಾನಕ್ಕೇರಿದ ಮೇಲೆ ಮೇಕ್ ಇನ್ ಇಂಡಿಯಾಗೆ ಆದ್ಯತೆ ಕೊಡ್ತಾರೆ. ಆತ್ಮನಿರ್ಭರ್ ಭಾರತಕ್ಕೆ ಸಹಾಯ ಹಸ್ತ ಚಾಚ್ತಾರೆ. ಇದರಿಂದ ದೇಶದ ಆರ್ಥಿಕತೆಗೆ ಉತ್ತೇಜನ ಸಿಗುತ್ತೆ. ಸ್ಮಾರ್ಟ್ ಫೋನ್ಗಳು ಮಾರುಕಟ್ಟೆಯಲ್ಲಿ ತುಂಬಿಕೊಳ್ತವೆ. ಮಾಲ್ಗಳು ನಾಯಿ ಕೊಡೆಗಳಂತೆ ಹುಟ್ಟಿಕೊಳ್ತವೆ. ಸ್ಟಾರ್ಟ್ಅಪ್ಗಳು ಲಕ್ಷ ಸಂಖ್ಯೆಯಲ್ಲಿ ತಲೆ ಎತ್ತಿ ನಿಲ್ತವೆ. ಮಧ್ಯಮ ವರ್ಗದವರಿಗೆ ಫ್ಲೈಟ್ ನಲ್ಲಿ ಪ್ರಯಾಣ ಅನ್ನೋದು ಸರ್ವೇ ಸಾಮಾನ್ಯವಾಗುತ್ತೆ. ಆದ್ರೆ ಆ ವೇಗಕ್ಕೆ ಚೈನಾದಲ್ಲಿ ಹುಟ್ಕೊಂಡಿದ್ದ ಕೊರೋನಾ ವೈರಸ್ ತಾತ್ಕಾಲಿಕ ಬ್ರೇಕ್ ಹಾಕುತ್ತೆ. ಅಂಥ ಸಂದರ್ಭದಲ್ಲೂ ಸುಮಾರು 160 ದೇಶಕ್ಕೆ ಭಾರತ ಲಸಿಕೆಯನ್ನ ಸರಬರಾಜು ಮಾಡಿ ವಿಶ್ವಗುರು ಪಟ್ಟಕ್ಕೆ ಪಡೆಯುತ್ತೆ. ಅಂತಿಮವಾಗಿ 2025ರ ವೇಳೆ ಭಾರತ 4 ಟ್ರಿಲಿಯನ್ ಆರ್ಥಿಕತೆ ಸಾಧಿಸಿದೆ. ಈ ಮೂಲಕ ಜಪಾನ್ನ ಹಿಂದಿಕ್ಕಿ ವಿಶ್ವದಲ್ಲಿಯೇ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ. ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷದಲ್ಲಿ ಏನೇನ್ ಬದಲಾವಣೆ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ 1947ರಲ್ಲಿ 250 ರೂಪಾಯಿ ಇದ್ದಂತಹ ಭಾರತೀಯರ ತಲಾ ಆದಾಯ 2025ರಲ್ಲಿ 2 ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ. ಒಂದ್ ಕಾಲದಲ್ಲಿ ಭೂತಾನ್ನಿಂದ ವಿದ್ಯುತ್ ಖರೀದಿ ಮಾಡಿದ್ದ ಭಾರತ ಈಗ ನೇಪಾಳ, ಬಾಂಗ್ಲಾದೇಶಕ್ಕೆ ವಿದ್ಯುತ್ ರಫ್ತು ಮಾಡ್ತಾ ಇದೆ. ಔಷಧಿಗಳನ್ನ ಆಮದು ಮಾಡಿಕೊಳ್ತಾ ಇದ್ದ ಭಾರತ ಈಗ ಇಡೀ ಜಗತ್ತಿಗೆ ಔಷಧಾಲಯವಾಗಿದೆ. ಜಗತ್ತಲ್ಲಿ 70% ಲಸಿಕೆ ಉತ್ಪಾದನೆ ಆಗುವುದೇ ಭಾರತದಲ್ಲಿ. ವಿಶ್ವದ ಅತಿ ದೊಡ್ಡ ಅಕ್ಕಿ ರಫ್ತು ದೇಶ ನಮ್ಮದು. ಗೋಧಿ, ದ್ವಿದಳ ಧಾನ್ಯಗಳನ್ನ ರಫ್ತು ಮಾಡ್ತಾ ಇದ್ದೀವಿ. ಭಾರತದ ರಫ್ತು ಸುಮಾರು $30 ಬಿಲಿಯನ್ ಗಡಿ ದಾಟಿದೆ. 1990ರಲ್ಲಿ ಭಾರತದಲ್ಲಿ ಪ್ರತಿ 1000 ಜನರಿಗೆ 5 ಕಾರುಗಳು ಇತ್ತು. ಆದ್ರೆ ಈಗ 2025ರಲ್ಲಿ ಆ ಸಂಖ್ಯೆ 30 ಮೀರಿದೆ. ಇವತ್ತು ಚೈನಾ ಬಿಟ್ಟರೆ 2ನೇ ಅತಿ ದೊಡ್ಡ ಸ್ಮಾರ್ಟ್ ಫೋನ್ ಮಾರುಕಟ್ಟೆಯನ್ನ ಹೊಂದಿರೋದು ಭಾರತ. 2001ರಲ್ಲಿ 14 ಮಿಲಿಯನ್ ಭಾರತೀಯರು ಫ್ಲೈಟ್ ನಲ್ಲಿ ಪ್ರಯಾಣ ಮಾಡಿದ್ರೆ 2024ರಲ್ಲಿ 174 ಮಿಲಿಯನ್ ಜನ ಫ್ಲೈಟ್ ಜರ್ನಿ ಮಾಡಿದ್ದಾರೆ. 2000ರಲ್ಲಿ 4.4 ಮಿಲಿಯನ್ ಭಾರತೀಯರು ವಿದೇಶಿ ಪ್ರಯಾಣ ಮಾಡಿದ್ರೆ 2024ರಲ್ಲಿ ಅದು 30 ಮಿಲಿಯನ್ಗೆ ಏರಿದೆ. ದೇಶದಲ್ಲಿ 50% ಜನ 30ಕ್ಕಿಂತ ಚಿಕ್ಕ ವಯಸ್ಸಿನವರಾಗಿದ್ದು ಇದುವೇ ಭಾರತದ ಶಕ್ತಿ. ಆದ್ರೆ ಭಾರತದ ಪ್ರಗತಿ ದೊಡ್ಡಣ್ಣನ ಕಣ್ಣನ್ನ ಕೆಂಪಾಗಿಸಿ ಬಿಟ್ಟಿದೆ. ಹೀಗಾಗಿನೇ ಭಾರತದ ಆರ್ಥಿಕತೆಯನ್ನ ಬುಡಮೇಲು ಮಾಡೋದಕ್ಕೆ ಟ್ರಂಪ್ ಟ್ಯಾಕ್ಸ್ ವಾರ್ ಘೋಷಣೆ ಮಾಡಿದ್ದಾರೆ. ಪಾಕಿಸ್ತಾನವನ್ನ ಮುದ್ದಿಸ್ತಿದ್ದಾರೆ. ಹಾಗಾದ್ರೆ ದೊಡ್ಡಣ್ಣನ ಸಂಚು ಹೇಗಿದೆ ಅನ್ನೋದನ್ನ ಹೇಳ್ತೀನಿ ಮತ್ತೊಂದು ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಟಾಕಿಂಗ್ ಪ್ಯಾರಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ಸ್ಪಾಟ್ಲೈಟ್ ವಿತ್ ಸಭಾ ಯಾವ ಸಬ್ಜೆಕ್ಟ್ ಬಗ್ಗೆ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.